ಇದರಿಂದ ಹೈನುಗಾರಿಕೆಯಲ್ಲಿ ಹೆಚ್ಚು ಲಾಭವಾಗುತ್ತದೆ ಹಾ. ಮತ್ತು ದನಗಳ ಒಂದು ಹೆಲ್ತ್ ಚಲೋ ಇರ್ತದೆ ಮತ್ತು ಮೇವು ಮಾಡಲಿಕ್ಕೆ ಅನುಕೂಲ ಆಗ್ತೈತೆ ರೀ. ಸೆಕೆಂಡ್ ಪಾಯಿಂಟ್ ರೀ, ಮೇವು ಮಾಡಕ್ಕೆ ಅಂತ ತ್ರಾಸಿಲ್ಲ ರೀ. ಮತ್ತು 20 ನಿಮಿಷ ದಂಧೆ ರೀ. 20 ನಿಮಿಷ. ಒಬ್ಬ 4-5 ದನಗಳು ಮಾಡ್ಬೋದು ರೀ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ನೇಪಿಯರ್ ಹುಲ್ಲು, ನೇಪಿಯರ್ ಗ್ರಾಸ್ ಈ ಪ್ಲಾಟ್ನಲ್ಲಿ ಇದ್ದೀವಿ. ನೇಪಿಯರ್ ಹುಲ್ಲು ಹೈನುಗಾರಿಕೆಯಲ್ಲಿ ಬಳಸುವುದರಿಂದ ಯಾವ ತರಹ ನಮಗೆ ಲಾಭಗಳು ಆಗ್ತವೆ ಹಾಗೂ ಈ ಹುಲ್ಲನ್ನ ಬೆಳೆಸುವ ಪದ್ಧತಿ ಯಾವುದು ಉತ್ತಮ ಪದ್ಧತಿಯಾಗಿದೆ, ಇದರ ಡೀಟೇಲ್ಸ್ ಅನ್ನ ಈಗ ನಮಗೆ ರೈತ ಬಾಂಧವರು ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಕುಮಾರಪ್ಪ ಸ ಪಾಟೀಲ್, ಊರು ಜನವಾಡ, ತಾಲೂಕಾ ಚಿಕ್ಕೋಡಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗ ತಾವು ಈ ಹುಲ್ಲನ್ನ ಮಾಡಿದ್ದೀರಾ? ಹೌದು. ಈ ಹುಲ್ಲಿನ ಕೃಷಿಯನ್ನ ತಾವು ಮಾಡಿದ್ದೀರಾ? ಹೌದು ಸರ್. ಇದನ್ನ ಯಾವ ತರಹ ಮೊದಲು ಪ್ಲಾಟ್ ಅನ್ನ ತಯಾರು ಮಾಡಿದ್ದೀರಾ ತಾವು? ಮೊದಲು 4.25 ಫುಟಿ ಸಾಲುಗಳು ಬಿಟ್ಟಿದ್ದೇವೆ ಹಾಗೂ ಲಾಗೋಡಿ DAP ರಸಗೊಬ್ಬರಗಳನ್ನು ಚೆಲ್ಲಿದ್ದೇವೆ ಹಾಗೂ 2 ಫುಟ್ಲೆ ಒಂದು ಗಣಕಿ ಮಾಡಿ ನೀರು ಬಿಟ್ಟು ಸಿಗಿಸ್ಬಿಟ್ಟಿದ್ದು. ಈ ಹುಲ್ಲನ್ನ ನಾಟಿ ಮಾಡುವ ಮೊದಲು ತಾವು ಏನಾದ್ರೂ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಇದಕ್ಕೆ? ಇದಕ್ಕೆ ಹುಮಿಕ್ ಆಸಿಡ್ನಲ್ಲಿ ಗಣಿಗೆಗಳನ್ನು ಮಾಡಿ ಅದಕ್ಕೆ ಮುನ್ಸಿದ್ದೇವೆ. ಆಮೇಲೆ ನೀರು ಬಿಟ್ಟು ಅದನ್ನು ಸಿಗಿಸ್ಬಿಟ್ಟಿದ್ವಿ. 2 ಫುಟ್ ಅಂತರ ಮ್ಯಾಗ ಗಣಿಕೆಗಳನ್ನು ಸಿಗಿಸಿದ್ದೇವೆ. ಈ ನೀವು ನೇಪಿಯರ್ ಹುಲ್ಲನ್ನ ಮಾಡಿದಿರಲ್ಲ, ಇದು ಎಷ್ಟು ವರ್ಷದಿಂದ ಮಾಡ್ತಾ ಬಂದಿರ ನೀವು? ಈಗ 1-2 ವರ್ಷ ಆಯ್ತಿರ್ಲಿ. ಈ ನೇಪಿಯರ್ ಹುಲ್ಲು ಹೈನುಗಾರಿಕೆಯಲ್ಲಿ ಬಳಸುವುದರಿಂದ ಏನ್ ಲಾಭ ಆಗ್ತವೆ? ಇದರಿಂದ ಹೈನುಗಾರಿಕೆಯಲ್ಲಿ ಹೆಚ್ಚು ಲಾಭವಾಗುತ್ತದೆ ಮತ್ತು ದನಗಳ ಒಂದು ಹೆಲ್ತ್ ಚಲೋ ಇರ್ತದೆ ಮತ್ತು ಮೇವು ಮಾಡಲಿಕ್ಕೆ ಅನುಕೂಲ ಆಗ್ತೈತೆ ರೀ. ಇವು ಮೇವು ಮಾಡೋದ್ರಿಂದ ಹೊಲಗಡೆ ತಮ್ಮ ಸಾಗುವಳಿ ಮಾಡಕ್ಕೆ, ತಮ್ಮ ಹೊಲದಾಗ ಏನಾಗೈತಿ ಏನಿಲ್ಲ ನೋಡ್ಲಾಕ ಸಾಧ್ಯವಾದಷ್ಟು ಅನುಕೂಲ ಆಗ್ತೈತೆ ರೀ. ಮೇವು ತರೋ ಸಲುವಾಗಿ ಬರ್ತೈತೆ ರೀ ಹೊಲಕ್ಕೆ. ಅದರಿಂದ ನಮ್ಗೆ ಅನುಕೂಲ ಚಲೋ ಆಗ್ತೈತೆ ರೀ. ಮತ್ತು ಮೇವು ಮಾಡಕ್ಕೆ ತ್ರಾಸ ಭಾಳ ಇಲ್ರಿ. 10 ನಿಮಿಷ ಅಂದ್ರೆ ಆಯ್ತು ರೀ ಒಂದು ಬಿಂಡೆ ಮಾಡ್ಲಾಕ. ಇದು ಎಷ್ಟು ದಿನ ಆಗಿತ್ತು ರೀ ಇದಕ್ಕೀಗ? 40 ದಿವಸ ಆಗಿತ್ತು. 40 ದಿನ ಆಗಿತ್ತು. ಎಷ್ಟು ದಿವಸಕ್ಕೆ ಕಟಿಂಗ್ ಬರ್ತಿತ್ತು ನಿಮ್ದ? ಈಗ ಮತ್ತೊಂದು 40 ದಿವಸಲಿ ಅಂದ್ರೆ ಬರ್ತೈತೆ ರೀ ಫಸ್ಟ್ ಕಟಿಂಗ್. ಫಸ್ಟ್ ಕಟಿಂಗ್. ಇದಲ್ದ ಮತ್ತೆ ಯಾವ ಬೇರೆ ಮೇವನ್ನ ಬಳಸ್ತೀರಿ ನೀವು ಹೈನುಗಾರಿಕೆಯಲ್ಲಿ? ಇಲ್ಲ, ಇದೇ ಬೆಳೆಸಿದ್ದೇವೆ ರೀ. 2 ವರ್ಷ ಆಯ್ತು ತನಕ ಇದೇ ಬೆಳೆಸತ್ತೇವೆ. ಇದಂದ್ರೆ ಕಡಿಮೆ ಜಾಗದಾಗ ಹೆಚ್ಚು ಉತ್ಪಾದನೆ ಆಗ್ತದೆ ರೀ. ಈಗ ಹಾಲಿನ ಉತ್ಪಾದನೆ ಎಷ್ಟಿದೆ ನಿಮ್ದು ಸದ್ಯ? ನಮ್ಮ ಒಂದು 20 ಲೀಟರ್ ಇದಾವ್ರಿ. 20 ಲೀಟರ್ ದಿನಾಲು ಬೆಳಿಗ್ಗೆ ಅಥವಾ ಬೆಳಿಗ್ಗೆ ಸಾಯಂಕಾಲ ಕೂಡಿ 20 ಲೀಟರ್ ಇದಾವ್ರಿ. 20 ಲೀಟರ್ ಎಮ್ಗಳು ಇದಾವ್ರಿ. ಈ ಹುಲ್ಲನ್ನ ಬೆಳೆಸುವ ಮುಂಚೆ ಎಷ್ಟು ಲೀಟರ್ ಇತ್ತು? ಮೊದಲು ಇಳುವರಿ ಕಡಿಮೆ ಇತ್ರಿ. ಅವಾಗ ಏನ್ ಮಾಡ್ಲಾಗ್ತಿದ್ರಿ, ಇಳುವರಿ 10 ಲೀಟರ್ ತಕ ಅಂದ್ರೆ ಭಾಳ ಆಗ್ತಿತ್ತು. ಇದು ಮಾಡ್ದಂದ ಸ್ವಲ್ಪ ಉತ್ಪಾದನೆ ಹೆಚ್ಚು, ಇಳುವರಿ ಹೆಚ್ಚಾಗ್ತಾ ಇದೆ ರೀ. ಹೈನುಗಾರಿಕೆಯಲ್ಲಿ ಲಾಭ ಹೆಚ್ಚು ಚಲೋ ಆಗ್ತಾ ಇದೆ. ದನಗಳಿಗೆ ಒಂದು ನಮ್ಮ ಖಾದ್ಯ ಪ್ರಮಾಣ ಜರ ಕಡಿಮೆ ಆಗ್ತಿತ್ತು. ಅಂದ್ರೆ ಖಾದ್ಯ ಅಂದ್ರ ಅವ್ರಿಗೆ ಕೊಡುವ ಆಹಾರಗಳು, ಸರ್ಕಿ, ಹಿಂಡಿ ಹಿಂಡಿ ಪ್ರಮಾಣ ಜರ ಕಡಿಮೆ ಆಗ್ತಿದ್ರು. ಇದರ ಪ್ರಮಾಣ ಹೆಚ್ಚಾಗ್ತೈತಿ. ಇದರ ಪ್ರಮಾಣ ಹೆಚ್ಚಾಗೋದ್ರಿಂದ ಅವು ಖಾದ್ಯದ ಕಡಿಮೆ ಆಗ್ತೈತ್ರಿ. ಅದರಿಂದ ಲಾಭ ಉಳಿತಾಯ ಆಗ್ತೈತ್ರಿ. ಖರ್ಚು ಕಡಿಮೆ ಆಗಿ ಲಾಭ ಉಳಿತಾಯ ಆಗ್ತಾ ಇದೆ. ಈ ನೇಪಿಯರ್ ಹುಲ್ಲು ಬಳಸೋದ್ರಿಂದ ಯಾವ ತರ ಲಾಭ ಆಗತ್ತೆ? ತಾವು ರೈತ ಬಾಂಧವರಿಗೆ ಯಾವ ಸಲಹೆಯನ್ನ ಕೊಡಬಹುದು? ಇದು ಮಾಡ್ಬೇಕಂತ ನಮ್ಗೆ ಹೇಳುದು ಕರ್ತೇವ್ರಿ. ಇದರಿಂದ ಬಹಳ ಲಾಭ ಆಗುತ್ತದೆ ರೈತರಿಗೆ, ಎಕ್ದಮ್ ಚೆನ್ನಾಗಿರಿ. ಇದು ಮಾಡುವುದರಿಂದ ರೈತರು ತಮ್ಮ ಕೃಷಿಗಳಿಗೆ ದಿನಾಲು ಬರ್ತಾರೆ. ಮೇವು ಒಯ್ಯ ಸಲುವಾಗಿ ಅಂತ ಬರ್ತಾರ್ರಿ. ಅದರಿಂದ ಹೊಲದಾಗ ಏನಾಗೈತಿ ಏನಿಲ್ಲ ಬೆಳೆಗಳಿಗೆ ನೋಡ್ಬಹುದ್ರಿ. ಫಸ್ಟ್ ಪಾಯಿಂಟ್ ರೀ. ಸೆಕೆಂಡ್ ಪಾಯಿಂಟ್ ರೀ, ಮೇವು ಮಾಡಕ್ಕೆ ಅಂತ ತ್ರಾಸಿಲ್ರಿ. ಮತ್ತು 20 ನಿಮಿಷ ದಂಧೆ ರೀ. ಒಬ್ಬ 4-5 ದನಗಳು ಮಾಡ್ಬಹುದ್ರಿ. ಹೊಲ ಮನೆ ನೋಡ್ಕೋತ, ಕೃಷಿ ನೋಡ್ಕೋತ ಇಳುವರಿ ಬಿ ಚಲೋ ಇದೆ ಇದರಿಂದ. ಹೈನುಗಾರಿಕೆಯಲ್ಲಿ ಹೆಚ್ಚು ಉತ್ಪಾದನೆ ಆಗ್ತದ್ರಿ. ದನಗಳ ಒಂದು ಬಾಡಿ ವೇಟ್ ಚಲೋ ಇರ್ತಿದ್ರಿ. ನಮ್ಮ ಕರುಗಳದ ಇತರ ತಯಾರಾಗ್ತಾವ್ರಿ. ಮತ್ತೆ ಸಣ್ಣ ಕರುಗಳು ಇದ್ದದ್ದು ಉತ್ಪಾದನೆ ಹೆಚ್ಚಾಗ್ತೈತ್ರಿ. ಅಂದ್ರೆ ಇದು 15 ಫುಟ್ ತಕ ಬೆಳಿತೈತಿ. 15-18 ಫುಟ್ ತಕ ಬೆಳಿತೈತಿ. ರಸಗೊಬ್ಬರಗಳು ಯಾವ ತರ ಹಾಕ್ತಿವೋ ಆ ತರ ಬೆಳಿತಿರ್ತಾ ಇದ್ರಿ. ತಾವು ಯಾವ ರಸಗೊಬ್ಬರ ಹೆಚ್ಚು ಬಳಸ್ತೀರಾ ಇದಕ್ಕೆ? ಇದಕ್ರಿ DAP ರೀ, ಯೂರಿಯಾ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಇದಕ್ಕೆ ಫವಾರಣಿ ಬಿ ತಗೊಂಡಿದ್ದು. ಈ ಹುಲ್ಲಿನ ವಿಶೇಷತೆಗಳು ಏನು ಹೇಳ್ಬಹುದಾ ತಾವು? ಸರ್, ಈ ಹುಲ್ಲಿನ ವಿಶೇಷತೆಗಳು ಅಂದರೆ ಇದು ಆನೆ ಬೆಳೆದಂಗೆ ಬೆಳುತ್ತದೆ. ಆದರೆ ನಮಗೆ ಅನಿಸ್ತಾ ಇದೆ ಇದು ಬಹಳ ದೊಡ್ಡದಾಗೈತಿ, ಬಿರ್ಸ್ತನ ಬರ್ತೈತಿ, ದನಗಳು ತಿನ್ನಂಗಿಲ್ಲ. ಹಿಂಗೇನಿಲ್ಲ, ಇದು ಎಕ್ದಮ್ ಮಿದುವಾಗಿದೆ. ಹೆಚ್ಚು ದಪ್ಪ ಆಗಿರುವುದರಿಂದ ಬಿ ಆದರೆ ಇದು ಮಿದುವಾಗಿರ್ತದೆ. ಸಣ್ಣ ಕರುಗಳಿಗೆ ಅನ್ರಿ ಲಾಭದಾಯಕ, ಚೆನ್ನಾಗಿ ತಿಂತಾವ್ರಿ. ನಮಗ ಅನಿಸ್ತೈತ್ರಿ ಭಾಳ ಬೆಳ್ದಿತ್ತಿದ, ಬಿರ್ಸ್ ಬರ್ತೈತಿ, ತಿನ್ನಂಗಿಲ್ಲ ದನಗಳ. ಹಿಂಗೇನಿಲ್ರಿ, ಎಕ್ದಮ್ ಮಿದುವಾಗಿರ್ತದೆ ನೇಪಿಯರ್.
ಆದ್ದರಿಂದ ಎಲ್ಲ ರೈತ ಬಾಂಧವರಿಗೆ ನನ್ನ ಹೇಳುವ ವಿನಂತಿವೇನೆಂದರೆ ಇವರು ತಾವು 1 ಗುಂಟೆ ಆದಲ್ಲಿ 2 ಗುಂಟೆ ಆದಲ್ಲಿ ಪ್ರತ್ಯೇಕ ರೈತರು ಮಾಡಬೇಕು. ಇದರಿಂದ ಉತ್ಪಾದನೆ ಚಲೋ ಆಗಿರ್ತದೆ. ದನಕರುಗಳಿಗೆ ಚಲೋ ಮೇವನ್ನು ಇದು ಆಗಿರ್ತದೆ. ಆದ್ದರಿಂದ ಎಲ್ಲ ರೈತರು ತಾವು ತಮ್ಮ ಹೊಲದಲ್ಲಿ 1 ಅಥವಾ 2 ಗುಂಟೆ ಮಾಡಿದರೆ ಬಹಳಷ್ಟು ಲಾಭವಾಗುತ್ತದೆ. ಈ ತರಹ ಯುವ ರೈತ ಕುಮಾರ್ ಅವರು ಈ ತರಹ ನೆಪಿಯರ್ ಹುಲ್ಲನ್ನ ಬೆಳೆಸಿದ್ದಾರೆ. ತುಂಬಾನೇ ಚೆನ್ನಾಗಿ ಗ್ರೋತ್ ಇದೆ. ತಾವು ನೋಡಬಹುದು, ತುಂಬಾನೇ ಚೆನ್ನಾಗಿ ಗ್ರೋತ್ ಬಂದಿದೆ. ಈ ತರಹ ಹೈನುಗಾರಿಕೆಯಲ್ಲಿ ಈ ನೆಪಿಯರ್ ಬಳಸುವುದರಿಂದ ಅವರಿಗೆ ಹೈನುಗಾರಿಕೆಯ ಮೇಲಿನ ಖರ್ಚು, ಹುಲ್ಲಿನ ಮೇಲಿನ ಖರ್ಚು ಹಾಗೂ ಏನು ಫೀಡ್ ಅನ್ನ ಹಾಕ್ತೀವಿ ನಾವು ಎಮ್ಮೆಗಳಿಗೆ, ಆಕಳುಗಳಿಗೆ, ಹಸುಗಳಿಗೆ ನಾವು ಏನು ಫೀಡ್ಸ್ ಅನ್ನು ಹಾಕ್ತೀವಿ ಅದರ ಮೇಲಿನ ಖರ್ಚು ಕಡಿಮೆ ಆಗಿದೆ. ಹಾಗೂ ಈ ಹುಲ್ಲಿನ ಇಳುವರಿ ಹೆಚ್ಚಿದೆ. ಹಾಗೂ ಹಾಲಿನ ಉತ್ಪಾದನೆಯಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗಿದೆ. ಈ ಹುಲ್ಲು ತಾವು ಬಳಸಿದ್ದಲ್ಲಿ ಹೈನುಗಾರಿಕೆಯಲ್ಲಿ ತುಂಬಾನೇ ಚೆನ್ನಾಗಿ ತಮಗೆ ಬದಲಾವಣೆಗಳು ತಾವು ಕಾಣಬಹುದು. ಹಾಗೂ ಹೆಚ್ಚಿನ ಹಾಲಿನ ಉತ್ಪಾದನೆ ಸಲುವಾಗಿ ತಾವು ಈ ಹುಲ್ಲನ್ನ ಬಳಸಬಹುದು. ಹಾಗೂ ಅದರ ಜೊತೆಗೆ ಕಡಿಮೆ ಜಾಗದಲ್ಲಿ ಈ ಹುಲ್ಲು ಬರುತ್ತೆ. 15 ಫೂಟ್ ತನಕ ಹುಲ್ಲು ಬರುತ್ತೆ ಅಂತ ಹೇಳಿ ಈಗ ರೈತ ಬಾಂಧವರು ತಮಗೆ ಹೇಳಿದ್ದಾರೆ. ಈ ತರಹ ತಾವು ಈ ಹುಲ್ಲಿನ ಅಧಿಕ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಮಗೆ ಎಲ್ಲ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಈ ವಿಡಿಯೋನ ತಾವು ನೋಡಿ ಈ ತರಹ ಈ ನೆಪಿಯರ್ ಹುಲ್ಲಿನಿಂದ ಯಾವ ಯಾವ ಲಾಭಗಳು ಆಗ್ತವೆ ಈ ಎಲ್ಲ ಮಾಹಿತಿಯನ್ನ ಈಗ ರೈತ ಬಾಂಧವರು ನಮಗೆ ಕೊಟ್ಟಿದ್ದಾರೆ. ನೀವು ತಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಹಾಗೂ ನೆಪಿಯರ್ ಹುಲ್ಲಿನ ಮಾಹಿತಿಯನ್ನ ನಮಗೆ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು.